ನಮಸ್ಕಾರ. ಡೂ ವೆಲ್ತ್ ಪ್ರಸ್ತುತಪಡಿಸುತ್ತಿರುವಂತಹ ಗಲ್ಫ್ ಕರ್ನಾಟಕ ಕುಟುಂಬ ಆಶ್ರಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅಜ್ಮಾನ್ ಎಳೆಯೋ ಗ್ರೌಂಡ್ ನಡೆಯುತ್ತಿರುವಂತಹ ಗಲ್ಫ್ ಕರ್ನಾಟಕ ಕ್ರಿಕೆಟ್ ಲೀಗ್ 2024 ಸೀಸನ್ 1 ನ ಮುಖ್ಯ ಉದ್ಘಾಟಕರಾಗಿ ಹಾಗೂ ಮುಖ್ಯ ಅತಿಥಿಯಾಗಿ ನಮ್ಮೊಟ್ಟಿಗಿದ್ದಾರೆ ಶ್ರೀಯುತ ದೀಪಕ್ ಸೋಮಶೇಖರ್, ಗಲ್ಫ್ ಮೂವೀಸ್ ನ ಸಂಸ್ಥಾಪಕರು. ಹಾಗೆ ಶ್ರೀಯುತ ಅರುಣ್ ಕುಮಾರ್ ಸರ್ ನಮಸ್ತೆ. ಹಾಗೆ ನಮ್ಮ ಇವೆಂಟ್ ಮ್ಯಾನೇಜ್ಮೆಂಟ್ ನ ಶ್ರೀಯುತ ಮಂಜುನಾಥ್ ಅವರು ಇದ್ದಾರೆ ಸರ್, ನಮಸ್ತೆ. ತುಂಬಾ ಖುಷಿ ಆಗ್ತಾ ಇದೆ, ಉದ್ಘಾಟನೆಗೆ ಬಂದಿದ್ದರು ಗಲ್ಫ್ ಕರ್ನಾಟಕ ಕುಟುಂಬ. ಇದೇ ಪ್ರಪ್ರಥಮವರಿಗೆ ಒಂದು ಸಾಗರ್ ಶೆಟ್ಟರ್ ಮತ್ತು ಶ್ರೀಮತಿ ಸಾಗರ್ ಶೆಟ್ಟರ್ ಅವರ ಒಂದು ನೇತೃತ್ವದಲ್ಲಿ ಆಶ್ರಯ ನಡೀತಾ ಇದೆ. ಏನಿಸ್ತಾರೆ ಇವತ್ತಿನ ಬಗ್ಗೆ, ನೀವು ಕ್ರಿಕೆಟ್ ಬಗ್ಗೆ ನಿಮ್ಮ ಒಂದು ಉದ್ಘಾಟಕರಾಗಿ ಹೇಳೋದು? ಒಂದು ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಕನ್ನಡಿಗರು ಇಷ್ಟು ದೊಡ್ಡದಾಗಿ 16 ಟೀಮ್ ನ ಇನ್ವಾಲ್ವ್ ಮಾಡ್ಕೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಟೂರ್ನಮೆಂಟ್ ಮಾಡ್ತಾ ಇರೋದು ಇಟ್ಸ್ ನಾಟ್ ಎ ಈಸಿ ಜಾಬ್. ಮೂರ್ ದಿವಸ ಈ ವೀಕೆಂಡ್, ನೆಕ್ಸ್ಟ್ ವೀಕೆಂಡ್, 2 ವೀಕೆಂಡ್ ಮಾಡ್ತಾ ಇದಾರೆ. ಇದೊಂದು ಉತ್ತಮವಾದ ಟೂರ್ನಮೆಂಟ್ ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ ಸ್ಟಾರ್ಟ್. ಇದೇ ತರ ಪ್ರತಿ ವರ್ಷ ಆರ್ಗನೈಸ್ ಮಾಡ್ತಾ ಇರ್ರಿ. ಪ್ರತಿ ವರ್ಷ ಇನ್ನ ನೆಕ್ಸ್ಟ್ ಲೆವೆಲ್ ಹೋಗ್ಲಿ, ದೊಡ್ಡ ಮಟ್ಟದಲ್ಲಿ ಆಗ್ಲಿ. ಇದು ಸೀಸನ್ 1 ಇದು ಜಸ್ಟ್ ಎ ಬಿಗಿನಿಂಗ್. ಇನ್ನ ಜಾಸ್ತಿ ಟೀಮ್ಸ್ ಇನ್ವಾಲ್ವ್ ಮಾಡ್ಕೊಂಡ್ಲಿ, ಗಲ್ಫ್ ಲೆವೆಲ್ ಅಲ್ಲಿ ಆಗ್ಲಿ ಅನ್ನೋದು ನಮ್ದೆಲ್ಲರದು ಆಸೆ. ಹಾಗೇನೆ ಇಷ್ಟು ಜನನ ಬೆಳಗ್ಗೆ ಹೊತ್ತು ನೋಡಿ, ಈ ಜೋಶ್ 8 ಗಂಟೆಗೆ ನೋಡಿ ಅವ್ರ ಟೀಮ್ ವರ್ಕ್, ಅವ್ರದ್ದೊಂದು ದೊಡ್ಡ ಟೀಮ್ ಇದೆ. ದೇ ಆರ್ ಆಲ್ ಡೆಡಿಕೇಟೆಡ್. ನಾನು ನೋಡ್ತಾ ಇದ್ದೀನಿ, ರಾತ್ರಿ ಹಗಲು ಅನ್ನೋದ್ರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮಂಜುನಾಥ್ ಅವ್ರು ಅಷ್ಟೇನೆ, ಅವ್ರ ಕೈ ಜೋಡಿಸಿ ಅರುಣ್ ಅವರು ಎಲ್ಲಾರನು. ಇದೊಂದು ಒಳ್ಳೆ ವೈಬ್, ಪಾಸಿಟಿವ್ ವೈಬ್ ಎನ್ವಿರಾನ್ಮೆಂಟ್. ಸೊ ಒನ್ಸ್ ಅಗೇನ್ ಸಾಗರ್ ಶೆಟ್ಟರ್ಗೆ, ಆಮೇಲೆ ಶಬರೀಶ್ಗೆ, ಚೇತನ್ಗೆ, ಆಮೇಲೆ ಮೇಘಾ ಅವ್ರಿಗೆ ಎಲ್ಲರಿಗೂ ಕಂಗ್ರಾಚುಲೇಷನ್ಸ್ ಹೇಳ್ತಾ, ಫುಲ್ ಟೀಮ್ಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾ, ಆಲ್ ದಿ ವೆರಿ ಬೆಸ್ಟ್. ಇದೇ ತರ ಟೂರ್ನಮೆಂಟ್ ದೊಡ್ಡದಾಗಿ ಬೆಳೀಲಿ. ಖಂಡಿತ ಹೆಮ್ಮೆ, ಯಾಕೆಂದ್ರೆ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ. ವಿಶೇಷವಾಗಿ ಕರ್ನಾಟಕದ ಹೆಸರಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಟೀಮ್ ನ ಹೆಸರು, ಊರಿನ ಹೆಸರಲ್ಲಿ ಮ್ಯಾಚ್ ಮಾಡ್ತಾ ಇದ್ದಾರೆ. ಇವತ್ತು ಪ್ರಪ್ರಥಮವಾಗಿ ಇವರು ಕರ್ನಾಟಕ ಹೆಸರನ್ನು ಇಟ್ಟುಕೊಂಡು ನಮ್ಮ ಒಂದು ರಾಜ್ಯವನ್ನು ಪ್ರತಿನಿಧಿಸಿ, ನಮ್ಮ ಹೆಮ್ಮೆ ಭಾರತ ದೇಶದ ಕರ್ನಾಟಕ ರಾಜ್ಯದ ನಮ್ಮ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಖುಷಿ ಆಗುತ್ತೆ. 2 ಗ್ರೌಂಡ್ ನಲ್ಲಿ ಮ್ಯಾಚ್ ಆಗ್ತದೆ ಸರ್. ತುಂಬಾ ಖುಷಿ ಆಯ್ತು ನೀವು ಇವತ್ತಿನ ಉದ್ಘಾಟನೆ ಮಾಡಿದ್ರಿ. ಅದು ಎಲ್ಲರಿಗೆ ಶುಭ ಹಾರೈಸಿದ್ರಿ. ದೇವರೆಲ್ಲರಿಗೂ ಒಳ್ಳೆ ಮಾಡಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಗುಡ್ ಲಕ್. ಹರ್ಷ ಪಂದ್ಯಾಕೂಟ ಸಾಗ್ತಾ ಇದೆ. 14 loss of 2 wickets. ಪ್ರಶಾಂತ್, ಅಶ್ವಥ್ ಪುತ್ರನ್, ಅಶ್ವಥ್ ಸ್ಟ್ರೈಕರ್ ಭಾಗದಲ್ಲಿ ಅಶ್ವಥ್, ವಸ್ತುದಾರಕ ಭಾಗದಲ್ಲಿ ಪ್ರಶಾಂತ್. ಓಪನ್ ಮಧ್ಯೆ ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಸ್ವಲ್ಪ ಮಟ್ಟಿಗೆ ಕ್ಷೇತ್ರಕ್ಷಕರ ಪಂದ್ಯಾಕೂಟಕ್ಕೆ ಮಾನ್ಯ ಚಿಮ್ಮಿಕೆ ಕೂಡ ಆಗ್ತಾ ಇದೆ. ಹಾಸನ ಹಾಕ್ಸ್ ಆಗಿನ ಬೆಂಗಳೂರು ಬ್ಲಾಸ್ಟರ್ಸ್, ಒಂದೆಡೆ ಬೆಂಗಳೂರು ಬ್ಲಾಸ್ಟರ್ಸ್ ತಂಡದ ಕಪ್ತಾನ ಅಯ್ಯಪ್ಪ, ಹಾಗೇನೆ ಬೆಂಗಳೂರು ಬ್ಲಾಸ್ಟರ್ಸ್ ಪರವಾಗಿ ಚೇತನ್. ಎಲ್ರಿಗೂ ನಮಸ್ಕಾರ. ನಮ್ಮೊಂದಿಗೆ ಇದ್ದಾರೆ ಯುಎಇ ಸೋಷಿಯಲ್ ಮೀಡಿಯಾ ಸ್ಟಾರ್ ಆದಂತಹ ಸಂತೋಷ್ ಶೆಟ್ಟಿ ಪಡೆದವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಇವತ್ತು ಡೂ ವೆಲ್ತ್ ಅರ್ಪಿಸುತ್ತಿರುವ ಗಲ್ಫ್ ಕರ್ನಾಟಕ ಕುಟುಂಬ ಆಯೋಜಿಸುತ್ತಿರುವ ಕರ್ನಾಟಕ ಕ್ರಿಕೆಟ್ ಲೀಗ್ ಗೆ ಆಗಮಿಸಿದ್ರ. ಏನ್ ಅನಿಸ್ತಿದೆ ನಮ್ಮ ಕ್ರಿಕೆಟ್ ತಂಡವನ್ನು ನೋಡಿ, ನಮ್ಮ ಗಲ್ಫ್ ಕರ್ನಾಟಕ ಕುಟುಂಬ ನೋಡಿ ಏನ್ ಅನಿಸ್ತಿದೆ ನಿಮಗೆ? ಮೊದಲ ಬಾರಿ ನಮ್ಮೆಲ್ಲ ವೀಕ್ಷಕರು, ಪ್ರೇಕ್ಷಕರಿಗೆ ತುಂಬಾ ಹಾರ್ದಿಕ ಅಭಿನಂದನೆ. ತುಂಬಾ ಹೆಮ್ಮೆ ಆಗ್ತದೆ. ಇವತ್ತು ನಮ್ಗೆ ಅಜ್ಮಾನ್ ನ ಹೆಲಿಯೋ ಗ್ರೌಂಡ್ ಅಂದ್ರೆ ಯುಎಇ ಕರ್ಮಭೂಮಿ ನಮ್ದು. ಇಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕವನ್ನು ಪ್ರತಿನಿಧಿಸುತ್ತೆ ಅಂತ ಹೆಮ್ಮೆ ಆಗ್ತದೆ. ಮೊದಲಿಗೆ ಕರ್ನಾಟಕ ಕ್ರಿಕೆಟ್ ಲೀಗ್ 2024 ಡೂ ವೆಲ್ತ್ ಒಂದು ಅರ್ಪಿಸ್ತಾ ಇದೆ. ಕರ್ನಾಟಕ ಗಲ್ಫ್ ಕುಟುಂಬದ ಒಂದು ಆಶ್ರಯದಲ್ಲಿ ವಿಶೇಷವಾಗಿ ನಾವು ಸಾಗರ್ ಶೆಟ್ಟರ್ ಮತ್ತು ಮೇಘಾ ಶೆಟ್ಟರ್ ಹಾಗೆ ನಿಮ್ಮೆಲ್ಲ ಟೀಮ್ ಅನ್ನು, ನೀವು ಅಕ್ಷಯ್ ಇರ್ಬೋದು, ನಿಮ್ಮೆಲ್ಲ ಟೋಟಲ್ ಟೀಮ್ ಅನ್ನು ನೆನಪಿಸ್ಕೊಳ್ತಾ ಇದೆ. ತುಂಬಾ ಹೆಮ್ಮೆ ಆಗ್ತದೆ. ಬೆಳಿಗ್ಗೆ 8 ಗಂಟೆ ಇನಿಗ್ರೇಷನ್ ಆಯ್ತು.
ದೊಡ್ಡ ಮಟ್ಟದಲ್ಲಿ ಎರಡು ಗ್ರೌಂಡ್ ಅಲ್ಲಿ ಮ್ಯಾಚ್ ನಡೀತಾ ಇದೆ. ಅದು ಸಹ ಮೂರ್ ದಿನ ಮ್ಯಾಚ್. ಇವತ್ತು ಶನಿವಾರ, ನಾಳೆ ಭಾನುವಾರ, ಹಾಗೆ ಫೈನಲ್ 13ನೇ ತಾರೀಕು ಸಂಡೇ ಇದೇ ಗ್ರೌಂಡ್ ಅಲ್ಲಿ ನಡೀಲಿಕ್ಕಿದೆ. ಹೌದೌದು. ಮುಖ್ಯ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಒಂದು ಇದು ನಡೀತಾ ಇದೆ. ನಮ್ಮದು ಪ್ರಶಸ್ತಿ ವಿತರಣೆ ಸಹ ನಡೀತದೆ. ನಾನಂತ ಹೇಳೋದನ್ನ ಎಲ್ರಿಗೂ ಆಲ್ ದಿ ಬೆಸ್ಟ್ ಆಗ್ಲಿ. ಗಲ್ಫ್ ಕರ್ನಾಟಕದ ಕುಟುಂಬ ಏನ್ ಮಾಡ್ತಾ ಇದೆ, ಇದು ಪ್ರಥಮ ವರ್ಷ. ಸೀಸನ್ 1, 2, 3, 4 ಈಗ ಬೆಳೀತಾ ಇರ್ಲಿ. ಇನ್ನಿಷ್ಟು ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡುವ ಒಂದು ಯೋಗ ಭಾಗ್ಯ ನಾವು ಕರುಣಿಸ ದೇವರು ನೀಡ್ಲಿ. ಧನ್ಯವಾದ ಸರ್, ಒಳ್ಳೆದಾಗ್ಲಿ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ನಮ್ಮ ಈ ಕ್ರಿಕೆಟ್ ಪಂದ್ಯಕ್ಕೆ ಆಗಮಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಸಪೋರ್ಟ್ ಇರ್ಲಿ ಮುಂದೆ. ಖಂಡಿತ ಕರ್ನಾಟಕ ಗಲ್ಫ್ ಕುಟುಂಬ ಯಾವತ್ತು ನಮ್ಮ ಜೊತೆ ಇರ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದ.